ಸ್ನೇಹಿತರೆ, ನಿಮ್ಮ ಬಳಿ 10,000 ರೂಪಾಯಿ ಇದ್ರೆ ಸಾಕು, ನೀವು 50,000 ರೂಪಾಯಿವರೆಗೂ ಟ್ರೇಡ್ ಅನ್ನ ಮಾಡಬಹುದು ಅಂತಂದ್ರೆ ನಂಬ್ತೀರಾ? ಇಲ್ಲ, ದುಡ್ಡನ್ನ ನಮ್ಮಪ್ಪ ಕೊಡೋದಿಲ್ಲ, ಬ್ರೋಕರೇಜ್ ಕಂಪನಿಗಳು ಕೊಡುತ್ತೆ ಅಂತ ಹೇಳ್ಬೋದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್ RB. ಸೊ ನಾನಿವತ್ತು ನಿಮ್ಗೆ ಇಂಟ್ರಾಡೇ ಒಂದು ಟ್ರೇಡಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಲೆವರೇಜ್ ಅಂತ ಅಂದ್ರೆ ಏನು, ಈ 10,000 ರೂಪಾಯಿ ಇಟ್ಕೊಂಡು 50,000ದಲ್ಲಿ ಯಾವ ರೀತಿ ಟ್ರೇಡ್ ಮಾಡಬಹುದು, ಸೊ ಪ್ರತಿಯೊಂದರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಇವತ್ತು ನಿಮ್ ಜೊತೆ ಒಂದು ಡಿಸ್ಕಸ್ ಅನ್ನ ಮಾಡ್ತೇನೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಓಕೆ, ಸೊ ಲೆಟ್ಸ್ ಕಮ್ ಟು ದ ಟಾಪಿಕ್. ಸುಮಾರು ಜನ ನನ್ನ ಕೇಳ್ತಾ ಇದ್ರಿ, ಸರ್ ಈ ಒಂದು ಇಂಟ್ರಾಡೇ ಟ್ರೇಡಿಂಗ್ ಅಂತ ಅಂದ್ರೆ ಏನು, ಇದನ್ನ ಯಾವ ರೀತಿ ಮಾಡಬಹುದು, ಇದರಿಂದ ಅಡ್ವಾಂಟೇಜ್ ಏನು ಅಂತ ಸುಮಾರು ಜನ ಕೇಳ್ತಾ ಇದ್ರು. ಫಸ್ಟ್ ಬೇಸಿಕ್ ಅನ್ನ ಕ್ಲಿಯರ್ ಮಾಡ್ತೀನಿ. ನೋಡಿ, ಇಂಟ್ರಾಡೇ ಟ್ರೇಡಿಂಗ್ ಮತ್ತೆ ಡೆಲಿವರಿ ಎರಡು ರೀತಿಯ ಒಂದು ಆಪ್ಷನ್ಗಳು ನಿಮಗೆ ದೊರೆಯುತ್ತೆ. ಓಕೆ, ಸೊ ಇನ್ ಕೇಸ್ ನೀವೇನಾದ್ರೂ ಯಾವ್ದಾದ್ರು ಒಂದು ಶೇರ್ ನ ಬೈ ಮಾಡ್ತಾ ಇದ್ರ ಅಂತಂದ್ರೆ ನೀವು ಸ್ಕ್ರೀನ್ ಮೇಲೆ ನೋಡಬಹುದು, ಇಲ್ಲಿ ನಿಮಗೆ ಡೆಲಿವರಿ ಮತ್ತೆ ಇಂಟ್ರಾಡೇ ಅಂತ ಹೇಳಿ ಎರಡು ಆಪ್ಷನ್ಗಳು ಕಾಣುತ್ತೆ. ಡೆಲಿವರಿ ಅಂತಂದ್ರೆ ಏನು, ನಾನೇನಾದ್ರೂ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ತಾ ಇದ್ದೀನಿ ಅಥವಾ ಲಾಂಗ್ ಟರ್ಮ್ ಗೆ ಖರೀದಿ ಮಾಡ್ತಾ ಇದ್ದೀನಿ ಶೇರ್ ಗಳನ್ನ ಅಂತಂದ್ರೆ ನೀವು ಡೆಲಿವರಿ ಆಪ್ಷನ್ ನ ಚೂಸ್ ಮಾಡಬಹುದು. ಅಂದ್ರೆ 1 ದಿನ 2 ದಿನ 3 ದಿನ, ವರ್ಷ 2 ವರ್ಷ 3 ವರ್ಷ ಅಂತಹ ಒಂದು ಸಿಚುವೇಶನ್ ಅಲ್ಲಿ ಅಂತಹ ಶೇರುಗಳನ್ನ ನೀವು ಕೊಂಡ್ಕೊಳ್ಳೋದಕ್ಕೆ ಡೆಲಿವರಿಯನ್ನ ಯೂಸ್ ಮಾಡಬಹುದು. ಬಟ್ ಇಲ್ಲಿ ನಿಮಗೆ ಯಾವುದೇ ರೀತಿಯ ಲೆವರೇಜ್ಗಳು ದೊರೆಯಲ್ಲ, ಅಂದ್ರೆ ನಿಮಗೆ ಹೆಚ್ಚಿನ ಹಣ ಬ್ರೋಕರೇಜ್ಗಳು ನಿಮಗೆ ಕೊಡೋದಿಲ್ಲ. ಬಟ್ ನೀವು ಈ ಇಂಟ್ರಾಡೇ ಅಂತ ಏನು ಕಾಣ್ತಾ ಇದೆಯಲ್ಲ, ಸೊ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನ ನೋಡಿದ್ರಿ ಅಂತಂದ್ರೆ ಇದನ್ನ ನಾವು ಬೆಳಗ್ಗೆ 9:15ಕ್ಕೆ ಮಾರ್ಕೆಟ್ ಕ್ಲೋಸ್ ಓಪನ್ ಆಗುತ್ತೆ, ಸೊ 3:30ಕ್ಕೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಇಷ್ಟರ ಒಳಗಡೆ ನಾನು ಏನು ವ್ಯವಹಾರಗಳನ್ನ ಮಾಡ್ತೀನಲ್ವಾ, ಯಾವುದೇ ಒಂದು ಶೇರ್ ನ ಬೈ ಸೆಲ್ ಮಾಡ್ತೀನಲ್ವಾ, ಸೊ ಅದನ್ನ ನಾವು ಏನಂತ ಕರಿತೀವಿ, ಇಂಟ್ರಾಡೇ ಅಂತ ಕರಿತೀವಿ. ಇದು ಸಿಂಪಲ್. ಬಟ್ ನಾನು ಇಲ್ಲಿ ಹೇಳಿದೆ 10,000ದಲ್ಲಿ 50,000 ರೂಪಾಯಿ ಟ್ರೇಡ್ ಅನ್ನ ನಾನು ಮಾಡಬಹುದು ಅಂತ ಹೇಳಿ. ಅದೇ ಹೇಗೆ ಅಂತ ನೀವು ಕೇಳಬಹುದು. ಎಸ್, ಈ ಬ್ರೋಕರೇಜ್ ನಿಮ್ಗೆ ಲೆವರೇಜ್ ಅನ್ನ ಕೊಡ್ತಾರೆ. ಸೊ ಲೆವರೇಜ್ ಅಂತಂದ್ರೆ ನಿಮ್ಗೆ ಎಕ್ಸಾಂಪಲ್ ನನ್ನ ಹತ್ರ 10,000 ಇದೆ ಅಂತಂದ್ರೆ 5x ಲೆವರೇಜ್ ಕೊಡ್ತಾರೆ. 50,000 ರೂಪಾಯಿ ಟ್ರೇಡ್ ಮಾಡ್ಲಿಕ್ಕೆ ಅವರೇ ನಿಮ್ಗೆ ಒಂದು ಚಾನ್ಸ್ ಅನ್ನ ಮಾಡ್ಕೊಡ್ತಾರೆ. ಬಟ್ ಇಲ್ಲೊಂದು ಕಂಡೀಷನ್ ಇದೆ, ನಿಮ್ಗೆ ಏನಾದ್ರೂ ಇಲ್ಲಿ ಲಾಸ್ ಆಯ್ತು ಅಂತಂದ್ರೆ 50,000ಕ್ಕೆ ಲಾಸ್ ಆಗುತ್ತೆ, ಪ್ರಾಫಿಟ್ ಆದ್ರೂ ಕೂಡ 50,000ಕ್ಕೆ ಪ್ರಾಫಿಟ್ ಆಗುತ್ತೆ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಜಾಸ್ತಿ ಲಿವರೇಜ್ ತಗೊಂಡಷ್ಟು ತುಂಬಾ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಇವನ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ 4x ಏನಿದೆ, ಸೊ ಇದರೆಲ್ಲ ನಿಮ್ಗೆ ಜಾಸ್ತಿ ಲಿವರೇಜ್ ಸಿಗುತ್ತೆ, ಅಪ್ ಟು 2,000 ತನಕ ನಿಮ್ಗೆ ಲಿವರೇಜ್ ಸಿಗ್ತಕ್ಕಂಥದ್ದು. ಬಟ್ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ನೀವು ಅನ್ಕೊಂಡಿರೋ ರೀತಿ ನಿಮ್ಮ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಹೋಗ್ಲಿಲ್ಲ ಅಂತಂದ್ರೆ ನಿಮ್ಮ ಕ್ಯಾಪಿಟಲ್ ವಿತ್ ಇನ್ ಸೆಕೆಂಡ್ ವೈಪೌಟ್ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಜಾಸ್ತಿ ಲೆವರೇಜ್ ಅನ್ನ ತಗೊಳ್ಳೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ಸೊ ಎಷ್ಟು ಕಮ್ಮಿ ಲೆವರೇಜ್ ತಗೊಳ್ತಿರೋ ಅಷ್ಟು ಸೇಫ್ ಆಗಿರ್ತೀರಾ. ಬಟ್ ನಮ್ಮ ಇಂಟ್ರಾಡೇ, ನಮ್ಮ ಭಾರತೀಯ ಷೇರು ಮಾರ್ಕೆಟ್ ಅಲ್ಲಿ ಇಂಟ್ರಾಡೇ ಅಲ್ಲಿ 5x ತಗೊಳ್ತಾ ಇದೀರ ಅಂತಂದ್ರೆ ಅದು ಒಂದು ಲೆಕ್ಕಕ್ಕೆ ಅಡ್ಡಿ ಇಲ್ಲ. ಬಟ್ ತುಂಬಾ ನಾನು ಹೇಳ್ತಾ ಇರೋದು ₹1ಗೆ 2,000 ಅಥವಾ 3,000 ಟ್ರೇಡ್ ಗಳನ್ನ ಮಾಡ್ತೀನಿ ಅಂತ ಹೇಳ್ತಾರಲ್ವಾ, ಸೊ ಅದು ಒಂದು ರೀತಿಯಲ್ಲಿ ಪರಿಣಾಮಕಾರಿ ಅಂತ ಹೇಳ್ಬಹುದು. ಇಂಟ್ರಾಡೇ ಟ್ರೇಡ್ ಅನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಿಮಗೆ ಸ್ಕ್ರೀನ್ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ನೀವು ಎಕ್ಸಾಂಪಲ್ ಯಾವ್ದಾದ್ರು ಒಂದು ಶೇರ್ ನ ತಗೊಳ್ಳಿ. ಈಗ ಎಕ್ಸಾಂಪಲ್ ನಾನು ಏನ್ ಮಾಡ್ತಿದ್ದೀನಿ, ಏಂಜಲ್ ಒಂದು ಶೇರ್ ಏನಿದೆ ಅಲ್ಲ, ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಈ ಒಂದು ಶೇರ್ ನ ಬೈ ಮಾಡಬೇಕು ಅಥವಾ ಇಂಟ್ರಾಡೇ ಮಾಡಬೇಕು ಅಥವಾ ಈ ಒಂದು ಶೇರ್ ನ ಸೆಲ್ ಮಾಡಬೇಕು. ಇಂಟ್ರಾಡೇದಲ್ಲಿ ಇನ್ನೊಂದು ಆಪ್ಷನ್ ಏನು ಅಂತಂದ್ರೆ ನೀವು ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ಕೂಡ ನೀವು ಒಂದು ಟ್ರೇಡ್ ಅನ್ನ ತಗೊಳ್ಬಹುದಾಗಿರುತ್ತೆ. ಇನ್ ಕೇಸ್ ನಾನು ಕೆಳಗಡೆ ಬರುತ್ತೆ ಅಂತ ನನಗೇನೋ ಅನಿಸ್ತಾ ಇದೆ ಅಂತ ನಾನು ಸೆಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಸೆಲ್ ಮೇಲೆ ಕ್ಲಿಕ್ ಮಾಡಿದಾಗ ಎರಡು ಆಪ್ಷನ್ಗಳು ನನಗೆ ಇಲ್ಲಿ ಕಾಣಸಿಗುತ್ತೆ. ಒಂದನ್ನ ಡೆಲಿವರಿ ಅಂತ ಹೇಳ್ತೀವಿ, ಇನ್ನೊಂದನ್ನ ಇಂಟ್ರಾಡೇ ಅಂತ ಹೇಳ್ತೀವಿ. ಇಂಟ್ರಾಡೇ ಅಲ್ಲಿ ಕೆಳಗಡೆ ನಿಮಗೆ ಸುಮಾರು ಆಪ್ಷನ್ಗಳು ಕಾಣುತ್ತೆ, ಲಿಮಿಟ್ ಮತ್ತೆ ಮಾರ್ಕೆಟ್ ಅಂತ ಹೇಳಿ. ಮೊದಲು ಲಿಮಿಟ್ ಅನ್ನೋದನ್ನ ಏನು ಅಂತ ಹೇಳಿ ನಿಮಗೆ ವಿತ್ ಎಕ್ಸಾಂಪಲ್ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಲಿಮಿಟ್ ಅಂದ್ರೆ ಏನು ಇಲ್ಲ. ಎಕ್ಸಾಂಪಲ್, ನಾನೀಗ ಒಂದು ಟ್ರೇಡಿಂಗ್ ವ್ಯೂ ಚಾರ್ಟ್ ಅನ್ನು ಓಪನ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಅನ್ಕೊಳ್ಳಿ ನಾನೀಗ ಒಂದು ಅಸಂಪ್ಷನ್ ಅನ್ನ ಮಾಡಿದ್ದೀನಿ ಅಥವಾ ಯಾವುದೋ ಒಂದು ಟ್ರೇಡ್ ಅನ್ನ ತಗೊಳ್ಬೇಕು ಅಂತ ಇದ್ದೇನೆ. ಸೊ ನಾನೇನಂತ ಅನ್ಕೊಳ್ತೇನೆ, ಈ ಒಂದು ಟ್ರೇಡ್ ಏನಿದೆ ಈಗ ಕೆಳಗಡೆ ಬರ್ತಾ ಇದ್ದೀನಿ, ನೀವು ನೋಡ್ತಾ ಇರಬಹುದು. ಇದು ಎಕ್ಸಾಂಪಲ್ 2,772ಕ್ಕೆ ಬಂದಾಗ ನಾನು ಈ ಒಂದು ಶೇರ್ ನ ತಗೊಳ್ಬೇಕು. ಆ ಟೈಮಲ್ಲಿ ನಾನು ಏನ್ ಮಾಡಬಹುದು, ಈ ಲಿಮಿಟ್ ಆರ್ಡರ್ ಅನ್ನ ಸೆಟ್ ಮಾಡಬಹುದು. ಅಂದ್ರೆ ಎಕ್ಸಾಕ್ಟ್ಲಿ 2,772.95ಕ್ಕೆ ನನ್ನ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಆಗ್ಬೇಕು ಅಲ್ಲಿಗೆ ಬಂದಾಗ ಅಂತಂದ್ರೆ ನಾನು ಇಲ್ಲಿ ಲಿಮಿಟ್ ಆರ್ಡರ್ ನಲ್ಲಿ 2,779 ಅಂತ ಏನ್ ಬರದ್ನಲ್ಲ, ಸೊ ಅದನ್ನ ಬರೆದ್ರೆ ಸಾಕು. ಎಕ್ಸಾಕ್ಟ್ಲಿ ನಾನು ಸೆಲ್ ಮಾಡಿದ್ರೆ ಯಾವಾಗ ಆ ಒಂದು ಟ್ರೇಡಿಂಗ್ ನಲ್ಲಿ ಆ ಕ್ಯಾಂಡಲ್ ಸ್ಟಿಕ್ಸ್ ಗಳು ಬಂದು ಎಕ್ಸಾಕ್ಟ್ಲಿ ಅಲ್ಲಿಗೆ ಟಚ್ ಆಗುತ್ತೋ ನನ್ನ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ಬಹುದು. ಸೊ ಸೇಮ್ ವೇ ನಿಮಗೆ ಮಾರ್ಕೆಟ್ ಅಂತ ಕಾಣುತ್ತೆ. ಸೊ ಮಾರ್ಕೆಟ್ ಅಂತಂದ್ರೆ ಎಕ್ಸಾಕ್ಟ್ಲಿ ಮಾರ್ಕೆಟ್ ಏನಿದೆಯೋ, ಈಗ ಎಕ್ಸಾಂಪಲ್ ಎಷ್ಟರಲ್ಲಿ ಇದೆ, ಈಗ 2,787.40 ಇಲ್ಲಿ ಮೇಲ್ಗಡೆ ಕಾಣ್ತಾ ಇರಬಹುದು. ಸೊ ಅಷ್ಟರಲ್ಲಿ ಆಟೋಮೆಟಿಕ್ಲಿ ನನ್ನ ಟ್ರೇಡ್ ಏನಿದೆ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಜೊತೆಗೆ ನೀವು SL ಅಂತ ನೋಡಬಹುದು, ಅಂದ್ರೆ ನೀವು ಸ್ಟಾಪ್ ಲಾಸ್ ಅನ್ನ ಸೆಟ್ ಮಾಡಬಹುದು. ಸೊ ಸ್ಟಾಪ್ ಲಾಸ್ ಅಂತಂದ್ರೆ ಏನು ಅಂತಂದ್ರೆ ಎಕ್ಸಾಂಪಲ್ ನಾನೀಗ ಒಂದು ಟ್ರೇಡ್ ಅನ್ನ ತಗೊಳ್ತೀನಿ, ಅಂದ್ರೆ ಒಂದು ತೋರಿಸ್ತೀನಿ. ಸೊ ನಾನೀಗ ಶಾರ್ಟ್ ಪೊಸಿಷನ್ ಮಾಡ್ತೀನಿ, ಇಲ್ಲಿಂದ ನಾನು ಕೆಳಗಡೆ ಹಾಕ್ಬೇಕು ಅಂತ ಇದ್ದೀನಿ. ಬಟ್ ನಾನೇನ್ ಮಾಡ್ತೀನಿ, ಇಲ್ಲಿಂದ ಏನಾದ್ರೂ ವಾಪಸ್ ಬಂತು ಅಂತ ಅನ್ಕೊಳ್ಳಿ, ಸೊ ನನ್ನ ಟ್ರೇಡ್ ಎಕ್ಸಿಟ್ ಆಗ್ಬೇಕು. ಅವಾಗ ನಾನು ಈ ಒಂದು ಸ್ಟಾಪ್ ಲಾಸ್ ಅನ್ನ ಸೆಟ್ ಮಾಡಬಹುದು.
ಈ ಒಂದು ಸ್ಟಾಪ್ ಲಾಸ್ ನ ಎಷ್ಟಕ್ಕೆ ಸೆಟ್ ಮಾಡ್ತೀನಿ ನಾನೀಗ 2792 ಅಂತ ಹೇಳಿ ನಾನು ಏನ್ ಮಾಡ್ತೀನಿ. ಸೊ ಇಲ್ಲಿ ನಾನು 2797ಕ್ಕೆ ನಾನು ಸ್ಟಾಪ್ ಲಾಸ್ ಅನ್ನ ಸೆಟ್ ಮಾಡಿ ಕೈ ಬಿಡ್ತೀನಿ. ಇನ್ ಕೇಸ್ ಅದೇನಾದ್ರೂ ಬಂದು ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ನನ್ನ ಟ್ರೇಡ್ ಏನಿದೆ ಎಕ್ಸಿಟ್ ಆಗುತ್ತೆ, ನಾನು ಸೇಫ್ ಆಗಿರ್ತೀನಿ. ಸೊ ನಿಮಗೆ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವೇನಾದ್ರೂ ಟ್ರೇಡಿಂಗ್ ಮಾಡ್ತಿದ್ದೀರಾ ಅಂತಂದ್ರೆ ವಿತೌಟ್ ಸ್ಟಾಪ್ ಲಾಸ್ ಯಾವುದೇ ಕಾರಣಕ್ಕೂ ಟ್ರೇಡ್ ಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದು ಒಳ್ಳೇದಲ್ಲ. ಓಕೆನಾ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರೂ ಸ್ಟಾಪ್ ಲಾಸ್ ಗೊತ್ತಿಲ್ಲದೆ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತಾ ಇದೀರಾ ಅಂತಂದ್ರೆ ನಿಮ್ಮ ದುಡ್ಡನ್ನ ಹಾಳು ಮಾಡ್ಕೊಳ್ತೀರಾ. ಜೊತೆಗೆ ಒಂದು ಶೇರ್ ಮಾರ್ಕೆಟ್ ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಬಹುಮುಖ್ಯವಾದ ಪಾತ್ರನ ವಹಿಸುತ್ತೆ. ನಿಮ್ಗೆ ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ, ಟ್ರೇಡಿಂಗ್ ಬಗ್ಗೆ ಗೊತ್ತಿಲ್ಲ, ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿಲ್ಲ, ಸೊ ಡೈರೆಕ್ಟ್ ಆಗಿ ಮಾಡ್ಬಿಡ್ತೀನಿ ಅಂತಂದ್ರೆ ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ. ಇದನ್ನ ನಾನು ಮುಂಚೆನೆ ಹೇಳ್ತಾ ಇದ್ದೀನಿ. ಸೊ ನೀವೇನಾದ್ರೂ ಒಬ್ಬ ಆಕ್ಚುಯಲ್ ಟ್ರೇಡರ್ ಆಗಬೇಕು, ನೀವೇನಾದ್ರೂ ದುಡ್ಡು ಮಾಡಬೇಕು ಅಂತಂದ್ರೆ ಮೊದಲು ಕಲೀರಿ. ಸೊ ಮೇನ್ ನಿಮ್ಗೆ ಬೇಸಿಕ್ಸ್ ಇಂಪಾರ್ಟೆಂಟ್, ಮೊದಲು ಬೇಸಿಕ್ಸ್ ಗಳನ್ನ ಕಲೀರಿ. ಅದಾದ್ಮೇಲೆ ನೀವು ನಿಮ್ಮ ಸ್ವಂತವಾದಂತಹ ಟ್ರೇಡಿಂಗ್ ಹುದ್ದೆಯನ್ನ ನೀವು ಶುರು ಮಾಡಬಹುದು. ಸೊ ಏನು ಗೊತ್ತಿಲ್ಲದೇನೆ ಯಾವುದೋ ಒಂದು ವಿಡಿಯೋಗಳನ್ನ ನೋಡಿ ಅದರಿಂದ ಮೋಟಿವೇಶನ್ ತಗೊಂಡು ನೀವು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತೀನಿ ಅಂತಂದ್ರೆ ದುಡ್ಡನ್ನ ಹಾಳು ಮಾಡ್ಕೊಳ್ತಾ ಇದ್ರೆ ಇದು ಪ್ಯೂರ್ ಎಜುಕೇಶನ್ ಪರ್ಪಸ್ಗೆ ನಾನಿವತ್ತು ಮಾತನಾಡ್ತಿರ್ತಕ್ಕಂಥದ್ದು. ಓಕೆನಾ. ಸೊ ನಿಮ್ಗೆ ಟೀಚ್ ಮಾಡಿರ್ತಕ್ಕಂಥದ್ದು ಕೂಡ ಎಜುಕೇಶನ್ ಪರ್ಪಸ್ಗೆ. ಇದನ್ನ ಹೋಗಿ ಗೊತ್ತಿಲ್ಲದೇನೆ ಯಾವುದೇ ಕಾರಣಕ್ಕೂ ಟ್ರೇಡ್ಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲ ನನ್ನ ಜೊತೆ ಏನಾದ್ರು ಕಲಿಬೇಕು ಅಂತ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತಂದ್ರೆ ಸೊ ನಾನು ನಿಮ್ಗೆ ಕೇವಲ 10,000 ನಲ್ಲಿ ಸ್ಕ್ರಾಚ್ ಇಂದ ಅಡ್ವಾನ್ಸ್ ವರೆಗೂ ಈ ಒಂದು ಟ್ಯುಟೋರಿಯಲ್ ನ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಹುದು. ಸೊ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನನ್ನ ಜೊತೆ ಏನಾದ್ರು ಕಲಿಯೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಬಹುದು. ಸೊ ಇನ್ನ ಒಂದು ಹೇಳ್ತೀನಿ, ಎಂಟೈರ್ ಬೆಂಗಳೂರಿನಲ್ಲಿ ನೀವು ಎಲ್ಲಾದ್ರೂ ಕೇಳಿ, ಸೊ ಯಾರು ಕೂಡ ನಿಮ್ಗೆ 10,000ದಲ್ಲಿ ಒಂದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್, ಕ್ರಿಪ್ಟೋ ಮಾರ್ಕೆಟ್, ಈ ಒಂದು ಫೋರೆಕ್ಸ್ ಮಾರ್ಕೆಟ್ ನ ಹೇಳ್ಕೊಡೋದಿಲ್ಲ. ಸೊ ನಾನ್ ನಿಮ್ಗೆ ಈ ಮೂರನ್ನು ಕೇವಲ 10,000ದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಹುದು. ಸೊ ನೀವೇನಾದ್ರೂ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು ಅಂತಂದ್ರೆ ನೀವು ನನ್ನ ಜೊತೆ ಕಲಿಬಹುದು. ಸೊ ಇದೇ ರೀತಿ ನಿಮ್ಗೆ ಏನಾದ್ರು ನಿಮ್ಗೆ ಇನ್ನೊಂದು ವಿಷಯನ ಹೇಳೋದು ಮರ್ತಿದ್ದೀನಿ. ಸೊ GTT ಆರ್ಡರ್ ಅಂತ ಕರಿತೀವಿ. ಈ GTT ಆರ್ಡರ್ ಅಂತಕ್ಕಂಥ ಫ್ಯೂಚರ್ ಕೂಡ ತುಂಬಾ ಯುನಿಕ್ ಫ್ಯೂಚರ್ ಅಂತ ಹೇಳ್ಬೋದು. ಇದರಿಂದ ನೀವು ಇದನ್ನ ಯೂಸ್ ಮಾಡಿದ್ರಿ ಅಂತಂದ್ರೆ ಒಳ್ಳೊಳ್ಳೆ ಟ್ರೇಡ್ ಗಳನ್ನ ತಗೊಳ್ಬಹುದು. ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೀನಿ, ಡೆಲಿವರಿ ಅಂದ್ರೆ ಲಾಂಗ್ ಟರ್ಮಿಂಗ್ ನಾನು ಏನಾದ್ರು ತಗೊಳ್ಬೇಕು ಅಂತಂದ್ರೆ ನಾನು ಈ ಲಿಮಿಟ್ ಆರ್ಡರ್ ಅನ್ನ ಸೆಟ್ ಮಾಡ್ಲಿಕ್ಕೆ ಆಗಲ್ಲ. ಇಂಟ್ರಾಡೇದಲ್ಲಿ ಮಾಡಬಹುದು, ಇವತ್ತು ನಾನು ಮಾಡಬಹುದು, ಇಲ್ಲಿ ಬಂದ್ರೆ ನನ್ನ ಒಂದು ಟ್ರೇಡ್ ಏನಿದೆ ಎಕ್ಸಿಕ್ಯೂಟ್ ಆಗ್ಲಿ ಅಂತ ಹೇಳಿ. ಅಂದ್ರೆ ಈಗ ಎಕ್ಸಾಂಪಲ್ ನಿಮಗೆ ಈಗ ಇಲ್ಲಿ ಅನ್ಕೊಳ್ಳಿ, ಈಗ 100 ರೂಪಾಯಿ ಇದೆ ಟ್ರೇಡ್, 90 ರೂಪಾಯಿ ಬಂದ್ರೆ ನನ್ನ ಒಂದು ಶೇರ್ ಖರೀದಿ ಆಗ್ಬೇಕು ಆಟೋಮೆಟಿಕ್ಲಿ ಅಂತ ಹೇಳಿ ನಾನು ಒನ್ ಡೇ ಅಲ್ಲಿ ಸೆಟ್ ಮಾಡಬಹುದು. ಬಟ್ 3-4 ದಿನ 5 ದಿನ ಆದ್ರೂ ನಾನು ಸೆಟ್ ಮಾಡಿ ಕೂರೋದಕ್ಕಾಗಲ್ಲ. ಸೊ ಇದಕ್ಕೆ ನಾವು ಯೂಸ್ ಮಾಡತಕ್ಕಂಥದ್ದು GTT ಆರ್ಡರ್. ಈ GTT ಆರ್ಡರ್ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿ ಬೇಕು ಅಂತಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ GTT ಅಂತ ಒಂದು ಟೈಪ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ನೀಡತಕ್ಕಂಥ ಈ ಒಂದು ಲೈಕ್ ಇಂದ ನಮಗೆ ಜಾಸ್ತಿ ಪ್ರೋತ್ಸಾಹ ಸಿಗುತ್ತೆ. ಹಾಗೇನೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ಹೇಳಿ. ಓಕೆನಾ. ಸೊ GTT ಆರ್ಡರ್ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಸೀರೀಸ್ ನ ತಗೊಂಡು ಬರ್ತೀನಿ. ಸೊ ನಿಮ್ಗೆ ಏನಾದ್ರು ಇದೇ ರೀತಿ ಒಂದು ಎಜುಕೇಶನ್ ವಿಡಿಯೋಗಳು ಬೇಕು, ಟ್ರೇಡಿಂಗ್ ಬಗ್ಗೆ, ಶೇರ್ ಮಾರ್ಕೆಟ್ ಬೇಕು ಅಂತಂದ್ರೆ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.